ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಸೆಟ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ರ್ಯಾಂಕ್ ಲಿಸ್ಟ್ ಬಿಡಿ ಅಂತಂದೇಳಿ ಹಲವಾರು ಅಭ್ಯರ್ಥಿಗಳು ನನಗೆ ಕಮೆಂಟ್ ಮಾಡಿದರೆ, ಅವರಿಗೋಸ್ಕರನೇ ಈ ಒಂದು ರ್ಯಾಂಕ್ ಲಿಸ್ಟನ್ನು ಪ್ರಿಪೇರ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನಾನು ಪ್ರತಿಯೊಂದನ್ನು ನೀಟಾಗಿ ತೋರಿಸ್ತಾ ಹೋಗ್ತೇನೆ. ನೀವು ನೋಡ್ಕೊಳ್ಬೋದು ನಂಬರ್ 1 ರ್ಯಾಂಕಲ್ಲಿ ಯಾರಿದ್ದಾರೆ, ನಂಬರ್ 2 ರ್ಯಾಂಕಲ್ಲಿ ಯಾರಿದ್ದಾರೆ, ನಂಬರ್ 3 ರ್ಯಾಂಕಲ್ಲಿ ಯಾರಿದ್ದಾರೆ ಅಂತಂದೇಳಿ ನೀವು ಕೂಡ ನೋಡಬಹುದು. ಓಕೆನಾ? ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡ್ರಿ. ಓಕೆನಾ? ಈಗ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ನಂಬರ್ 1 ರ್ಯಾಂಕ್ ಬಂದಿರುವಂಥವರು ನರ್ಮತಾ ಟಿ ಅಂತಂದೇಳಿ 238 ಅಂಕಗಳನ್ನು ಪಡೆದು ಇವರು ನಂಬರ್ 1 ರ್ಯಾಂಕಲ್ಲಿ ಇರುವಂಥವರು. ನೆಕ್ಸ್ಟ್ ಹನಗ ಟಿ ಕೆ ಅಂತಂದೇಳಿ ಇವರು 224 ಅಂಕಗಳನ್ನು ಪಡೆದು ಇವರು 2ನೇ ರ್ಯಾಂಕ್ ಇರುವಂಥವರು. ಅದೇ ರೀತಿಯಾಗಿ ಅಭಿನಿತ್ ಗೌಲಿ ಅಂತಂದೇಳಿ ಇವರು 3ನೇ ರ್ಯಾಂಕ್ ಪಡೆದಿರುವಂಥದ್ದು. ಓಕೆನಾ? ಇದನ್ನು ನೀವು ಗಮನಿಸಬಹುದು. ನೆಕ್ಸ್ಟ್ ಆ್ಯಂಟೋ ಏಮಂತ್ ಎ ಅಂತಂದೇಳಿ ಇವರು 4ನೇ ರ್ಯಾಂಕ್ ಪಡೆದಿರುವಂಥದ್ದು. ಅದೇ ರೀತಿಯಾಗಿ ಸಿಂಥಿಯಾ ಆರ್ ಅಥವಾ ಮತ್ತು ಪ್ರಭು ಎ ಅಂತಂದೇಳಿ ಇವರಿಬ್ಬರು ಕೂಡ 5ನೇ ರ್ಯಾಂಕನ್ನು ಪಡೆದಿರುವಂಥದ್ದು ನೀವು ಗಮನಿಸಬಹುದು. ಈಗ ಒಂದೊಂದಾಗಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನಿಧಾನಕ್ಕೆ ನಾನು ತೋರಿಸ್ತಾ ಹೋಗ್ತೀನಿ. ನೀವು ನಿಮ್ಮ ರ್ಯಾಂಕನ್ನು ನೋಡ್ತಾ ಹೋಗಿ. ಫಸ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ ನೋಡ್ಕೊಳ್ರಿ, ಆಮೇಲೆ ನಿಮ್ಮ ಹೆಸರನ್ನು ನೋಡ್ಕೊಳ್ರಿ, ಆಮೇಲೆ ನಿಮ್ಮ ರಿಜಿಸ್ಟರ್ ನಂಬರನ್ನು ನೋಡ್ಕೊಳ್ರಿ, ಪೇಪರ್ 1ಅಲ್ಲಿ ಎಷ್ಟು ತೆಗೆದಿದ್ರಿ ನೋಡ್ಕೊಳ್ರಿ, ಪೇಪರ್ 2ಅಲ್ಲಿ ಎಷ್ಟು ತೆಗೆದಿದ್ರಿ ಅದನ್ನು ಕೂಡ ನೋಡ್ಕೊಳ್ರಿ. ಅದಾದ ನಂತರ ನಿಮ್ಮ ರ್ಯಾಂಕನ್ನು ನೀವು ನಿಧಾನಕ್ಕೆ ನೋಡ್ತಾ ಹೋಗ್ರಿ. ಓಕೆನಾ? ಇದಿಷ್ಟು ರ್ಯಾಂಕ್ ಲಿಸ್ಟು. ಹಲವಾರು ಅಭ್ಯರ್ಥಿಗಳು ಸೇಮ್ ರ್ಯಾಂಕನ್ನು ಪಡೆದಿದ್ದೀರಿ, ಅದನ್ನು ನೀವು ಗಮನಿಸಬಹುದು. ಇಲ್ಲಿ ನೋಡ್ತಾ ಇರ್ಬೋದು 165 ಪೇಜಸ್ಗಳು ಇರುವಂಥದ್ದು. ಇಲ್ಲಿ 106 ಅಂಕಗಳಿಗಿಂತ ಕಡಿಮೆ ಅಂಕಗಳನ್ನು ಪಡೆದವರ ಹೆಸರನ್ನು ನಾನು ಇಲ್ಲಿ ತೋರಿಸ್ತಾ ಇಲ್ಲ. ಇದನ್ನು ನೀವು ಗಮನದಲ್ಲಿಟ್ಕೊಳ್ರಿ. ಯಾಕಂದರೆ 106ಕ್ಕಿಂತ ಕಡಿಮೆ ಬಂದಿರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ ಅವರು ಫೇಲ್ ಆಗಿರುವಂಥದ್ದು. ಅದರಿಂದಲೇ ಅವರ ಹೆಸರನ್ನು ನಾನು ತೆಗೆದುಕೊಂಡಿರುವುದಿಲ್ಲ. ಈ ಒಂದು ವಿಡಿಯೋ ನಿಮಗೇನಾದರೂ ಫಾಸ್ಟ್ ಅಂತಂದೇಳಿ ಅನಿಸಿದರೆ ನೀವೇನು ಮಾಡಿರಿ, ಸ್ಲೋ ಮೋಷನಲ್ಲಿ ಅಂದರೆ 0.25 ಸ್ಪೀಡಲ್ಲಿ ಇಟ್ಕೊಂಡು ನೀವು ನೋಡಿಕೊಂಡು ನಿಮ್ಮ ರ್ಯಾಂಕ್ ಎಲ್ಲಿ ಬರುತ್ತೆ ಅಂತಂದೇಳಿ ನೀವು ಗಮನಿಸ್ಕೊಳ್ಬೋದು. ಓಕೆನಾ? ಒಟ್ಟು 165 ಪೇಜಸ್ಗಳು ಇಲ್ಲಿ ಇರುವಂಥದ್ದು. ಆದ್ದರಿಂದ ಸ್ವಲ್ಪ ನಾನು ಫಾಸ್ಟಾಗಿ ತೋರಿಸ್ತಾ ಹೋಗ್ತೀನಿ, ನೀವು ಸ್ಲೋ ಮೋಷನಲ್ಲಿ ಇಟ್ಕೊಂಡು ವಿಡಿಯೋವನ್ನು ನೋಡ್ತಾ ಹೋಗಿ. ಓಕೆನಾ? ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ. ಹಲವಾರು ಅಭ್ಯರ್ಥಿಗಳು ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ರ್ಯಾಂಕ್ ಲಿಸ್ಟನ್ನು ಬಿಡಿ ಅಂತಂದೇಳಿ ಕೇಳ್ತಾಯಿದ್ರು. ಆದ್ದರಿಂದಲೇ ಅವರಿಗೋಸ್ಕರನ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಇದನ್ನು ನೀವು ಗಮನದಲ್ಲಿಟ್ಕೊಳ್ರಿ. ಓಕೆನಾ? ಯಾವ ಅಭ್ಯರ್ಥಿ ಕೂಡ ಸ್ಕಿಪ್ ಮಾಡಬೇಡ್ರಿ. ಯಾಕಂದರೆ ನಿಮ್ಮ ರ್ಯಾಂಕ್ ಹೋಗುವಂತಹ ಸಾಧ್ಯತೆ ಇರುತ್ತೆ. ನೀವು ಎಷ್ಟು ರ್ಯಾಂಕ್ ಪಡೆದಿದ್ದೀರಿ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಓಕೆನಾ? ಸ್ಲೋ ಮೋಷನಲ್ಲಿ ಇಟ್ಕೊಂಡು ನೋಡ್ರಿ, ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಹೋಗ್ತೀನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಲೈಕ್ ಬಟನ್ ಕಾಣಿಸ್ತಾ ಇರ್ತೇವೆ, ಯಾರೂ ಲೈಕೇ ಮಾಡಲ್ಲ, ವಿಡಿಯೋ ನೋಡ್ತೀರಿ. ಪ್ಲೀಸ್ ಲೈಕ್ ಮಾಡಿರಿ. ಲೈಕ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ, ನಾನು ಭರವಸೆ ನೀಡ್ತೀನಿ. ಲೈಕ್ ಮಾಡಿರಿ. ಓಕೆನಾ? ಈ ಒಂದು PDF ಏನಾದರೂ ನಿಮಗೆ ಬೇಕಾಗಿತ್ತಪ್ಪ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ. ಜಾಯಿನ್ ಆಗೋದ್ರಿಂದ ನಾನು ಹಲವಾರು ಅಪ್ಡೇಟ್ಗಳನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇರ್ತೀನಿ, ನಿಮಗೆ ಸಿಗ್ತಾ ಹೋಗುತ್ತೆ. ಅದರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ. ಓಕೆನಾ? ನೋಡ್ತಾ ಇರ್ಬೋದು ನೀವು ಹಲವಾರು ಬಹಳಷ್ಟು ಅಭ್ಯರ್ಥಿಗಳು ಇಲ್ಲಿ ಪಾಸಾಗಿರುವಂಥದ್ದನ್ನು ನಾವು ನೋಡ್ಬೋದು. ಆದರೆ ಅವರು ಕಟ್ ಆಫ್ ರೇಂಜಿಗೆ ಬರದೇ ಇರ್ಬೋದು, ಬಟ್ ಮುಂದಿನ ಸಲ ಅವರು ಕಟ್ ಆಫ್ ರೇಂಜಿಗೆ ಬಂದೇ ಬರ್ತಾರಂತಂದೇಳಿ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಅಷ್ಟು ಹುಷಾರಿದ್ದಾರೆ ಈಗೆಲ್ಲ ಅಭ್ಯರ್ಥಿಗಳು. ಇನ್ನೇನು 15 ದಿನದ ಒಳಗಡೆ ನಿಮ್ಗೆ ಏನು ಮಾಡ್ತಾರೆ, ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯುವಂತಹ ಸಾಧ್ಯತೆ ತುಂಬ ಇದೆ. ಈಗ ಅವ್ರು ಏನು ಮಾಡ್ತಾರೆ, ಡೇಟು ಟೈಮಿಂಗು ಯಾವ ಸಬ್ಜೆಕ್ಟ್ ಅವರಿಗೆ ಯಾವ ದಿನದಂದು ಕರಿಬೇಕಂತಂದೇಳಿ ಎಲ್ಲ ಟೈಮಿಂಗ್ಸನ್ನು ನೋಡಿಕೊಂಡು ಅವ್ರೇನು ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರಿತಾ ಹೋಗ್ತಾರೆ. ಯಾಕಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಸ್ವಲ್ಪ ಫಾಸ್ಟ್ ಇದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟಿಗೆ ಹೋಲಿಕೆ ಮಾಡಿಕೊಂಡ್ರೆ ದಿ ಬೆಸ್ಟ್ ಅಂತಂದೇಳಿ ನಾವು ಅನ್ಕೋಬೋದು. ಓಕೆನಾ? 165 ಪೇಜಸ್ಗಳು ಇಲ್ಲಿ ಇರುವಂಥದ್ದು. ಅದಕ್ಕೆ ತುಂಬ ಪೇಜಸ್ಗಳು ಇರೋದರಿಂದ ಸ್ವಲ್ಪ ಫಾಸ್ಟಾಗಿ ನಾನು ಏನು ಮಾಡ್ತಾಯಿದ್ದೀನಿ,
ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನಿಮಗೆ ನೀಟಾಗಿ ಕಾಣಿಸ್ಬೇಕಪ್ಪ ಸ್ಲೋ ಮೋಷನಲ್ಲಿ ಇಟ್ಕೊಂಡು ನೋಡ್ತಾ ಹೋಗ್ರಿ. ಓಕೆನಾ? ಇದಿಷ್ಟು ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ರ್ಯಾಂಕ್ ಲಿಸ್ಟ್ ಆಗಿರುತ್ತೆ. ಈಗ ಇಲ್ಲಿ ಕಡಿಮೆ ರ್ಯಾಂಕ್ ಯಾಕೆ ತೋರಿಸ್ತಾ ಇದ್ದೀವಪ್ಪ ಅಂತಂದರೆ ಹಲವಾರು ಅಭ್ಯರ್ಥಿಗಳು ಸೇಮ್ ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಅದೇ ಈಗ PDO, FDA, SDA ಆಗಿದ್ದರೆ ಅಲ್ಲಿ 0.5% ಇಂದನೂ ಕೂಡ ಮುಂದೆ ರ್ಯಾಂಕ್ ಹೋಗ್ತಾ ಇತ್ತು. ಬಟ್ ಇಲ್ಲಿ ಯಾರ್ದು ಕೂಡ ರ್ಯಾಂಕಿಂಗು ಹೆಚ್ಚು ಕಮ್ಮಿ ಆಗಲ್ಲ, ಸೇಮ್ ಮಾರ್ಕ್ಸ್ ಬಂದಿರುತ್ತೆ. ಆ ರೀತಿಯಾಗಿ ಇಲ್ಲಿ ರ್ಯಾಂಕ್ ಪಟ್ಟಿಯನ್ನು ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ಮಾಡಿದ್ದೀನಿ ಆದರೂ ಕೂಡ ನೀವು ನೋಡ್ಬೋದು ನಿಮ್ಮ ರ್ಯಾಂಕ್ ಎಲ್ಲಿಗೆ ಬಂದಿದೆ ಅಂತಂದೇಳಿ. ಹಾಗೆ ವಿಡಿಯೋನ ನೋಡ್ತಾ ಇರೋಂಥವ್ರು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿರಿ. ಅಲ್ಲಿ ಈ ಒಂದು PDF ಅನ್ನು ನೀಡಿರ್ತೀನಿ, ಡೌನ್ಲೋಡ್ ಮಾಡಿಕೊಡ್ರಿ. ಬೇಕಾದಂತಹ ಅಭ್ಯರ್ಥಿಗಳು ಮಾಡಿಕೊಂಡು ನೀವು ಗಮನಿಸ್ಕೊಳ್ಬೋದು ನಿಮ್ಮದು ಯಾವ ರ್ಯಾಂಕು ಎಲ್ಲಿದೆ ಅಂತಂತೇಳಿ. ಓಕೆನಾ? ಇದಿಷ್ಟು KSETಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ರ್ಯಾಂಕ್ ಪ್ರತಿಯೊಬ್ಬ ಅಭ್ಯರ್ಥಿಗಳು ಕೂಡ ನೋಡಬೇಕಾದಂತಹ ರ್ಯಾಂಕ್ ಲಿಸ್ಟ್ ಆಗಿರುತ್ತೆ. ಇದನ್ನು ಭಾಳಷ್ಟು ಅಭ್ಯರ್ಥಿಗಳು ಬೇರೆ ಬೇರೆ ಸಬ್ಜೆಕ್ಟ್ ಕೇಳ್ತಾ ಇರ್ತೀರಿ, ಅಷ್ಟು ಟೈಮ್ ಇರಲ್ಲ. ಆದರೂ ಕೂಡ ನಾನು ನಿಮಗೆ ಮಾಡಿ ವಿಡಿಯೋನ ಮಾಡಿ ಹಾಕ್ತಾ ಇರ್ತೀನಿ. ಆದ್ದರಿಂದಲೇ ಸ್ವಲ್ಪ ಸಬ್ಸ್ಕ್ರೈಬ್ ಆಗಿರಿ. ಏನಾಗಲ್ಲ, ನಿಮ್ಗೆ ಏನಾದ್ರು ತೊಂದರೆ ಆಗುತ್ತಾ? ಆಗಲ್ಲ. ಲೈಕ್ನೂ ಮಾಡಿರಿ. ಓಕೆನಾ? ಆದಷ್ಟು ಬೇಗ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಲಕ್.